ಇನ್ನು ಪ್ರಿಯಾಂಕ್ ಖರ್ಗೆಗೆ ಸಿಟಿ ರವಿ ಟಕ್ಕರ್ ಅನ್ನು ನೀಡಿದ್ದಾರಂತೆ. ಸ್ಲಂಗಳಿಗೆ ಬಿಎಲ್ಒಗಳು ಹೋಗದಿದ್ದಕ್ಕೆ ನಮ್ಮ ಬಿಎಲ್ಗಳು ಹೋಗಿದ್ದಾರೆ ಎಂಬ ಹರಿಪ್ರಸಾದ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಗುಡುಗಿದ್ದಾರೆ. ಎಸ್ಐಆರ್ ದುರ್ಬಳಕೆ ಆಗ್ತಾ ಇದೆ ಅಂದಿದ್ದಾರೆ ಸಿಟಿ ರವಿ. ಸ್ಲಂಗಳಿಗೆ ಬಿಎಲ್ಒಗಳು ಹೋಗಲ್ಲ ಅಂತ ಹೇಳಿದ್ರು ಬಿಕೆ ಹರಿಪ್ರಸಾದ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಎಲ್ಒಗಳಿಗೆ ಚುನಾವಣಾ ಅಧಿಕಾರಿ ಕೆಲಸವನ್ನು ವಹಿಸಲ್ಲ, ಬದಲಿಗೆ ಅವರನ್ನ ಕೆಲಸ ವಹಿಸೋದು ಯಾರು? ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದಂತೆ ಎಸ್ಐಆರ್ ಮಾಡ್ತಾ ಇದ್ದಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಬಿಎಲ್ಒಗಳು ಪ್ರತಿ ಮನೆಗೆ ಹೋಗುವುದು ಅವರ ಕರ್ತವ್ಯ. ಎಸ್ಐಆರ್ ಅನ್ನ ಯಾವ ರೀತಿ ಮನೆಗೆ ಹೋಗಿ ಅವರು ಎಸ್ಐಆರ್ ರೆಡಿ ಮಾಡಬೇಕಾಗಿತ್ತು. ಆದರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮಸೀದಿಯಲ್ಲಿ, ಅರಳಿ ಕಟ್ಟೆಯಲ್ಲಿ, ಅರಳಿ ಮರದ ಕೆಳಗಡೆ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ. ಯಾವುದೋ ಚೌಟ್ರಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ಕರೆಸ್ಬಿಟ್ಟು ಮಾಡ್ತಾ ಇದ್ದಾರಲ್ಲ. ಇದರ ವಿರುದ್ಧವಾಗಿ ಏನು ಬಿಜೆಪಿ ಮೊದಲಿಗೆ ಮಾಧ್ಯಮದವರು ಧ್ವನಿ ಎತ್ತಿತ್ತು, ಅದಾದ ನಂತರ ವಿರೋಧ ಪಕ್ಷವಾಗಿ ಬಿಜೆಪಿ ಧ್ವನಿ ಎತ್ತಿತ್ತು. ಈ ಸಂದರ್ಭದಲ್ಲಿ ಹರಿಪ್ರಸಾದ್ ಹೇಳ್ತಾರೆ, ಇಲ್ಲ ಸ್ಲಮ್ಗಳಿಗೆಲ್ಲ ಅವರು ಹೋಗಕ್ಕಾಗಲ್ಲ ಅಂತ ಹೇಳಿ. ಸೊ ಇದಕ್ಕೀಗ ಸಿಟಿ ರವಿ ಟಕ್ಕರ್ ಕೊಟ್ಟಿದ್ದಾರಂತೆ. ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಹರಿಪ್ರಸಾದ್ ಅವರು ಬಿಎಲ್ಒಗಳು ಎಲ್ಲಿ ಸ್ಲಮ್ಮಿಗೆ ಹೋಗಕ್ಕಾಗಲ್ಲ, ಅಲ್ಲಿಗೆ ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ ಅಂದರೆ ಎಸ್ಐಆರ್ ನಿಯಮದಲ್ಲಿ ಬಿಎಲ್ಒ ಹೋಗಬೇಕು ಅಂತಿದೆ ಹೊರತು ನಿಮ್ಮ ಕಾರ್ಯಕರ್ತರು ಬಲ್ಕಾಗಿ ಎನಮರೇಷನ್ ಫಾರಮ್ ತಗೊಂಡು ಹೋಗಿ ಭರ್ತಿ ಮಾಡಿಕೊಡ್ಬೇಕು ಅಂತ ಇಲ್ಲ. ನಿಮ್ಮ ಬಿಎಲ್ಒಗೆ ನೆರವು ಕೊಡ್ಬೋದು. ನಿಮ್ಮ BLA2 ಯಾವುದೇ ಪಕ್ಷದ BLA2 ಅವ್ರಿಗೆ ಯಾವ್ದಾದ್ರು ಮನೆ ಅಡ್ರೆಸ್ ಗೊತ್ತಾಗದೇ ಇದ್ದರೆ ಆ ಮನೆ ಅಡ್ರೆಸ್ನ ತೋರಿಸುವಂಥ ಕೆಲಸನ, ಮಾಹಿತಿ ಕೊಡುವಂಥ ಕೆಲಸವನ್ನು ಇಂಥ ಕೆಲಸ ಮಾಡ್ಬೋದು. BLO ಕೆಲಸ ಮಾಡೋದಕ್ಕೆ BLAಗೆ ಅಧಿಕಾರ ಕೊಟ್ಟಿಲ್ಲ, ಅಥವಾ ನಿಮ್ಮ ಕಾರ್ಯಕರ್ತರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಮ್ಮ ಪಕ್ಷ ಇಲ್ಲಿ ಅಧಿಕಾರದಲ್ಲಿ ಇದೆ ಅನ್ನೋ ಕಾರಣಕ್ಕೆ BLO ಮಾಡೋ ಕೆಲಸನ ನಿಮಗೆ ವಹಿಸ್ಕೊಟ್ಟಿಲ್ಲ. ಆದರೆ ನಿಮ್ಮ ಉತ್ತರ ಹೇಗಿತ್ತು ಅಂದರೆ, BLOಗಳು ಹೋಗಕ್ಕಾಗಲ್ಲ, ಹೋಗದೇ ಇದ್ರೆ ಹೋಗಬೇಕು, ಅವ್ರ ಡ್ಯೂಟಿ, ಅದು ಅವ್ರ ಕರ್ತವ್ಯ, ಹೋಗಲೇಬೇಕು. ಹೋಗೋಕ್ಕಾಗಲ್ಲ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಹಿಸ್ಕೊಟ್ಟಿದ್ದಾರಾ? ಅಥವಾ ನಿಮ್ಮ ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ BLO ಕೆಲಸನ ವಹಿಸಿದಾರಾ? ಇದನ್ನೇ ಅಕ್ರಮ ಅಂತ ನಾವು ಹೇಳಿದ್ದು. ನಿಮ್ಮ ಪಕ್ಷದ ಕಾರ್ಯಕರ್ತರ ಅಣತಿಯಂತೆ BLO ಕೇಳದೇ ಅಕ್ರಮ ಆಗತ್ತೆ. ಅವನು SIR ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕೇ ಹೊರತು ನಿಮ್ಮ ಪಕ್ಷದ ಆದೇಶಕ್ಕೆ ಅನುಗುಣವಾಗಿ BLO ಕಾರ್ಯನಿರ್ವಹಿಸೋಂಗಿಲ್ಲ. ನೀವು ನಿಮ್ಮ ಪಕ್ಷದ ಆದೇಶಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳೋದೇ ಅಕ್ರಮದ ಮುನ್ಸೂಚನೆಯನ್ನು ತೋರಿಸ್ತಾ ಇದೆ. ಇನ್ನೊಂದು ಎಚ್ಚರಿಕೆ ವಹಿಸಬೇಕು. ಇತ್ತೀಚೆಗೆ ಬರ್ತ್ ಸರ್ಟಿಫಿಕೇಟ್ನ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಮೂಲಕ ಬರ್ತ್ ಸರ್ಟಿಫಿಕೇಟ್ನ ಪಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಇದು ಬಲ್ಕಾಗಿ ನಡೀತಾ ಇದೆ. ಮೈಸೂರಿನಂಥ ಕಡೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ರೀತಿ ನ್ಯಾಯಾಲಯಕ್ಕೆ ಬಂದಿದೆ. ಈ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಇಂಥ ಬರ್ತ್ ಸರ್ಟಿಫಿಕೇಟ್ನನ್ನು ಪರಿಶೀಲಿಸದೆ ತಗೊಳ್ಳಬಾರ್ದು. ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ಪರಿಗಣಿಸಬಾರ್ದು. ಪರಿಗಣಿಸಿದರೆ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಭಯೋತ್ಪಾದಕರು ಎಲ್ಲರೂ ಮತದಾರ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.